ಕಳೆದೊಂದು ವಾರದಿಂದ ಡಿಂಪಲ್ ಕ್ವೀನ್ ರಚಿತಾ ರಾಮ್ ವಿರುದ್ಧ ಸಂಜು ವೆಟ್ಸ್ ಗೀತಾ 2 ಚಿತ್ರತಂಡದ ನಿರ್ದೇಶಕರು, ನಿರ್ಮಾಪಕರು ಮತ್ತು ನಾಯಕ ನಟ ಸಾಲು ಸಾಲು ಗಂಭೀರ ಆರೋಪಗಳನ್ನು ಮಾಡಿಕೊಂಡು ಬಂದು ರಚಿತಾ ರಾಮ್ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಫಿಲ್ಮ್ ಚೇಂಬರ್ಗೂ ಕೂಡ ದೂರು ಕೊಟ್ಟಿದ್ರು. ಅದರ ಜೊತೆಗೆ ಉಪ್ಪಿ ರುಪ್ಪಿ ಚಿತ್ರಕ್ಕೆ ಅಡ್ವಾನ್ಸ್ ಅನ್ನ ಪಡೆದು ವಾಪಸ್ ಕೊಟ್ಟಿಲ್ಲ ಅಂತಾನು ಆ ಚಿತ್ರದ ನಿರ್ಮಾಪಕರು ರಚಿತಾ ರಾಮ್ ವಿರುದ್ಧ ಆರೋಪಿಸಿದ್ರು. ಇದೀಗ ತಮ್ಮ ವಿರುದ್ಧ ಕೇಳಿ ಬಂದಿರುವಂತಹ ಎಲ್ಲಾ ಆರೋಪಗಳಿಗೂ ಕೂಡ ನಟಿ ರಚಿತಾ ರಾಮ್ ಅವರು ವಿಡಿಯೋ ಮೂಲಕ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹಾಗಿದ್ರೆ ರಚಿತಾ ರಾಮ್ ಹೇಳಿದ್ದೇನು ಅನ್ನೋದನ್ನು ನೋಡೋದಾದ್ರೆ, ಸಂಜು ವೆಟ್ಸ್ ಗೀತಾ 2 ಚಿತ್ರದ ನಿರ್ದೇಶಕರು, ನಿರ್ಮಾಪಕರು ಮತ್ತು ನಟ ಇತ್ತೀಚೆಗೆ ಮಾಧ್ಯಮಗಳ ಮುಂದೆ ನನ್ನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತನಾಡಿದ್ದಾರೆ. ಅವರು ಬಳಸಿದ ಪದಗಳು, ಕೊಟ್ಟ ಹೇಳಿಕೆಯಿಂದ ನನಗೆ ಬಹಳ ನೋವಾಗಿದೆ. ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಇದೇ ತಂಡದ ಜೊತೆ ನಾನು ಸಿನಿಮಾ ಮಾಡಿದ್ದೆ. ಜನವರಿ 17ರಂದು ಸಿನಿಮಾ ಬಿಡುಗಡೆಯಾಗಿತ್ತು. ಆಗ ನಡೆದಿದ್ದ ಸುದ್ದಿಗೋಷ್ಠಿ, ಸಂದರ್ಶನಗಳಲ್ಲಿ ಎಲ್ಲಾ ಕಡೆ ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿದ್ರು. ನನ್ನ ನಟನೆ ಶ್ರಮದ ಬಗ್ಗೆ ಹಾಡಿ ಹೊಗಳಿದ್ರು. ಅದೇ ತಂಡ ಇದೀಗ ನನ್ನ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತನಾಡ್ತಿದೆ ಅಂತ ರಚಿತಾ ಬೇಸರಗೊಂಡಿದ್ದಾರೆ. ಅಂದು ನನ್ನನ್ನ ಹೊಗಳಿದವರು ಈಗ ಯಾಕೆ ಹೀಗೆ ಆರೋಪ ಮಾಡ್ತಿದ್ದಾರೆ ಅಂತ ರಚಿತಾ ಪ್ರಶ್ನಿಸಿದ್ದು, 6 ತಿಂಗಳ ಹಿಂದೆ ಮಾಧ್ಯಮಗಳ ಮುಂದೆ ನನ್ನ ಉಪಸ್ಥಿತಿಯಲ್ಲಿ ಒಳ್ಳೆಯ ಮಾತುಗಳನ್ನಾಡಿದ್ರು. ಈಗ ಯಾಕೆ ಈ ರೀತಿ ಆರೋಪಿಸುತ್ತಿದ್ದಾರೆ? ಸಂಜು ವೆಟ್ಸ್ ಗೀತಾ 2 ಚಿತ್ರೀಕರಣದ ವೇಳೆ ನನ್ನ ಮತ್ತೊಂದು ಸಿನಿಮಾ ಬಿಡುಗಡೆ ಆಗ್ತಿತ್ತು. ಆ ಚಿತ್ರದ ಪ್ರಚಾರಕ್ಕೆ ನಾನು ಹೋಗ್ಬೇಕಾಗಿತ್ತು. ಆದ್ರೆ ಅದಕ್ಕೆ ನಿರ್ದೇಶಕ ನಾಗಶೇಖರ್ ಅವರು ಅವಕಾಶ ಕೊಡ್ಲಿಲ್ಲ. ಒಂದು ದಿನ ಕೂಡ ನನಗೆ ಆ ಸಿನಿಮಾದ ಪ್ರಚಾರಕ್ಕೆ ಹೋಗೋದಕ್ಕೆ ಬಿಡ್ಲಿಲ್ಲ. ಇವರದ್ದು ಮಾತ್ರ ಸಿನಿಮಾ, ಅವರದ್ದು ಸಿನಿಮಾ ಅಲ್ವಾ? ನಾನು ಚಿತ್ರದ ಪ್ರಚಾರದಲ್ಲಿ ಭಾಗಿಯಾಗಿದ್ದೇನೆ. ಈಗ ರಿಲೀಸ್. ಇದೇ ಸಮಯದಲ್ಲಿ ನಾನು ಮತ್ತೊಂದು ಚಿತ್ರಕ್ಕೆ ಕಾಲ್ ಶೀಟ್ ಅನ್ನ ಕೊಟ್ಟಿದ್ದೀನಿ. ಚಿತ್ರೀಕರಣಕ್ಕೆ ಹೋಗ್ಬೇಕು, ಅದಕ್ಕೆ ಪ್ರಚಾರಕ್ಕೆ ಬರೋಕಾಗ್ಲಿಲ್ಲ. ಈಗ ಯಾರದ್ದು ತಪ್ಪು ಹೇಳಿ ಅಂತ ತಮ್ಮ ವಿರುದ್ಧ ಆರೋಪ ಮಾಡಿದವರಿಗೆ ಖಡಕ್ ತಿರುಗೇಟನ್ನ ರಚಿತಾ ಕೊಟ್ಟಿದ್ದಾರೆ. ಇನ್ನು ಮುಂದುವರಿದು ಮಾತನಾಡಿದ ರಚಿತಾ ರಾಮ್ ಅವರು, ಉಪ್ಪಿ ರುಪ್ಪಿ ಚಿತ್ರದಲ್ಲಿ ನಟಿಸಲು ಅಡ್ವಾನ್ಸ್ ಪಡೆದು ವಾಪಸ್ ಕೊಟ್ಟಿಲ್ಲ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ ಅವರ ಆರೋಪದ ಕುರಿತು ಕೂಡ ಮಾತನಾಡಿದ್ರು. ಈ ಬಗ್ಗೆ ನಾನು ಮಾತನಾಡುವಂತಿಲ್ಲ. ಕಾರಣ ಸಾರಾ ಗೋವಿಂದು ಅವರು ಈ ವಿಚಾರವನ್ನ ನೋಡ್ಕೊಳ್ತಿದ್ದಾರೆ. ಫಿಲ್ಮ್ ಚೇಂಬರ್ಗೆ ಈ ವಿಚಾರ ಹೋಗಿದೆ. ಸಾರಾ ಗೋವಿಂದು ಅವರು ಈ ಬಗ್ಗೆ ಮಾತನಾಡಬಾರದು ಅಂತ ಹೇಳಿದ್ದಾರೆ. ಅವರಿಗೆ ಗೌರವ ಕೊಟ್ಟು ನಾನು ಈ ವಿವಾದದ ಬಗ್ಗೆ ಮಾತನಾಡುವುದಿಲ್ಲ. ಈ ವಿಚಾರದ ಬಗ್ಗೆ ಬೇರೆ ಯಾರೂ ಕೂಡ ಮಾತನಾಡಬಾರದು ಅಂತ ರಚಿತಾ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಎಲ್ಲಾ ವಿಚಾರಗಳನ್ನ ಹಂಚಿಕೊಂಡ ಬಳಿಕ ಈಗ ಯಾರ ತಪ್ಪು ಅನ್ನೋದನ್ನ ನೀವೇ ನಿರ್ಧರಿಸಿ ಅಂತ ತಮ್ಮ ಅಭಿಮಾನಿಗಳು ಮತ್ತು ವೀಕ್ಷಕರಲ್ಲಿ ಕೇಳಿಕೊಂಡಿದ್ದಾರೆ. ಒಂದು ವೇಳೆ ನನ್ನಿಂದ ತಪ್ಪಾಗಿದ್ರೆ ಸಣ್ಣ ಮಗುವಿನ ಕಾಲಿಗೂ ಕೂಡ ನಾನು ಬೀಳೋದಕ್ಕೆ ಸಿದ್ಧ. ಆದ್ರೆ ತಪ್ಪು ಮಾಡದೇ ಇದ್ರೆ ಆ ದೇವರೇ ಬಂದು ಹೇಳಿದ್ರು ನಾನು ಕೇಳಲ್ಲ. ನನ್ನ ಅಭಿಮಾನಿಗಳಿಗೆ ನನ್ನಿಂದ ಏನಾದ್ರೂ ನೋವಾಗಿದ್ದರೆ ಕ್ಷಮೆ ಕೇಳ್ತೇನೆ, ಬೇರೆ ಯಾರಿಗೂ ಕೂಡ ಕ್ಷಮೆ ಕೇಳಲ್ಲ ಎಂದು ರಚಿತಾ ರಾಮ್ ಸುದೀರ್ಘ ವಿಡಿಯೋವನ್ನ ರಿಲೀಸ್ ಮಾಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ.